ಕಲರ್. ಅಯ್ಯೋ ಅಪ್ಪ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ಅವಳಿಗೆ. ಖುಷಿ ಖುಷಿ. ಅಯ್ಯೋ ಬಿಟ್ಬಿಟ್ರಾ? ಸರಿ ಸರಿ ಚಾರಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರೀಲೇಖಾ ಜಯೇಶ್. ನಾವು ಇವಾಗ ನಮ್ಮ ಪಾಪುಗೆ ಇವತ್ತಿನ ದಿನ ಕರೆಕ್ಟಾಗಿ 5th ಮಂತ್, ಓಕೆನಾ. ಸೊ ಅದ್ರದ್ದು ಫೋಟೋಶೂಟ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಇನ್ನೂ ಏನು ಇದು ಪಾಪುನೆಲ್ಲ ಏನೂ ರೆಡಿ ಮಾಡಿಲ್ಲ, ಜಸ್ಟ್ ಸ್ನಾನ ಮಾಡಿಸಿ ಈ ಥರ ಕೂತಿದ್ದಾಳೆ ಅಷ್ಟೇ. ನಾನು ಜಸ್ಟ್ ಸ್ನಾನ ಮಾಡ್ಕೊಂಡು ಇವಾಗಷ್ಟೇ ಅವಳಿಗೆ ಸ್ನಾನ ಮಾಡಿಸಿ ಈ ಥರ ಕೂತ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡು ಅಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ಏನು ಥೀಮಲ್ಲಿ ಮಾಡಬೇಕು ಏನು ಅಂತ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ. ಈ ಫುಲ್ ವ್ಲಾಗು ನಾವು ಫೋಟೋಶೂಟಿಗೆ ಅಂತ ಏನು ಹೇಗೆ ಸೆಟಪ್ ಎಲ್ಲ ಹೇಗೆ ಮಾಡ್ತೀವಿ ಆ್ಯಂಡ್ ಏನೇನು ಬೇಕಾಗುತ್ತೆ ಆ್ಯಂಡ್ ಯಾವ ಥರ ಮಾಡ್ಬೋದು ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ, ಓಕೆನಾ. ಸೊ ಹೇಳು ಮಗಳೇ, ಎಲ್ಲರಿಗೂ ಹೇಳು ಹಾಯ್. ಹೇಳು ಮಗಳೇ, ಹಾಯ್ ಹೇಳು, ಹಾಯ್ ಹೇಳು, ಹಾಯ್. ಸೊ ಅಷ್ಟೇ. ಸೊ ನೋಡಿ ಬನ್ನಿ ಇವಾಗ ನೋಡೋಣ ಹೇಗೆ ಮಾಡ್ತಾರೆ ಏನು ಅಂತೆಲ್ಲ ತೋರಿಸ್ತೀನಿ, ಓಕೆನಾ. ಈ ಥರ ವೈಟ್ ಕಲರ್ ಬಟ್ಟೆನ ಕೆಳಗಡೆ ಹಾಕ್ಕೊಂಡು ಅದರ ಮೇಲೆ ಬ್ಲ್ಯಾಕ್ ಕಲರ್ ಇನ್ನೊಂದು ಕ್ಲಾತಲ್ಲಿ ಚಿಕ್ಕದಾಗಿ ಮೇಲೆ ಕಾರ್ನರಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ ರೆಡಿ ಮಾಡಿಕೊಂಡು ಅದ್ರ ಕೆಳಗಡೆ ಎಲ್ಲ ಮನೇಲಿರೋಂತಹ ಕಿಚನ್ ಯುಟೆನ್ಸಿಲ್ಸ್ನ ಜೋಡಿಸಿದ್ದೀವಿ. ಅದೇ ಚಪಾತಿ ಎತ್ತೋದು, ಅನ್ನ ಹಾಕ್ಕೊಳ್ಳೋದು, ಸಾರು ಹಾಕ್ಕೊಳ್ಳೋದು, ಈ ಥರ ಡಿಫ್ರೆಂಟ್ ಸ್ಪೂನ್ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಆಮೇಲೆ ಕೆಳಗಡೆ ರೆಡ್ ಕಲರ್ ಕ್ಲಾತ್ನ ಬೇಸಾಗಿ ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ನನಗೆ ಆ್ಯಕ್ಚುಲಿ ಈ ಶೂಟ್ ಮಾಡಬೇಕಾದ್ರೆ ಒಂಚೂರು ಐಡಿಯಾ ಇದ್ದಿದ್ದಿಲ್ಲ ಅವ್ರು ಏನು ಮಾಡೋಕ್ಕೆ ಹೊರಡ್ತಾ ಇದ್ದಾರೆ ಅಂತ. ಬಟ್ ಸಮಥಿಂಗ್ ರಿಲೇಟೆಡ್ ಟು ಕಿಚನ್ ಥೀಮ್ ಅಂತ ಮಾತ್ರ ಅಷ್ಟೇ ಗೊತ್ತಿತ್ತು. ಸೊ ಎಸ್, ಇದಾದಮೇಲೆ ನೋಡಿ ಈ ಥರ ಸ್ಟವ್ದು ಗ್ಯಾಸ್ ಮೇಲೆ ಬರುತ್ತಲ್ಲ ಅದೆರಡು ಅರೇಂಜ್ ಮಾಡ್ಕೊಬೇಕು. ಇದರಲ್ಲ ಆ ಥರ ರೆಡಿ ಮಾಡ್ಕೊತಾ ಇದ್ದಾರೆ. ಟು ಬಿ ಹಾನೆಸ್ಟ್ ನನಗೆ ಈ ಥರದ್ದಲ್ಲೆಲ್ಲ ಸ್ವಲ್ಪನೂ ಐಡಿಯಾ ಇಲ್ಲ, ನಾನು ಚೆನ್ನಾಗಿ ಮಾಡೋದು ಇಲ್ಲ. ನನ್ನ ಹಸ್ಬೆಂಡ್ ಇದರಲ್ಲೆಲ್ಲ ಸೂಪರಾಗಿ ಮಾಡ್ತಾರೆ. ಸೊ ಅವರೇ ಇದ್ದೆಲ್ಲ ಮುಂದೆ ನಿಂತ್ಕೊಂಡೆಲ್ಲ ಮಾಡ್ತಾರೆ ಈ ಥರದ್ದೆಲ್ಲ. ಸೊ ನನ್ನ ಪಾಪು ನೋಡಿ ಈ ಥರ ಬೆರಳಿಟ್ಕೊಂಡು ಚಿಪ್ತಾ ಇರ್ತಾಳೆ. ಸೊ ನಿಮ್ಮಲ್ಲಿ ಎಷ್ಟು ಮಕ್ಕಳು ಈ ಥರ 4 to 6 months ಟೈಮಲ್ಲಿ ಚಿಪ್ತಾರೆ ಅಲ್ವಾ? ಸೊ ನಿಮ್ಮ ಮಕ್ಕಳು ಇದೇ ಥರ ಚಿಪ್ತಾರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ನನಗೆ, ನಿಮ್ಮ ಮಕ್ಕಳು ಹೀಗೆ ಮಾಡ್ತಾರಾ ಅಂತ. ಎಷ್ಟು ಮಾಡಿಸಿದ್ರು ಎಷ್ಟು ತೆಗೆದ್ರು ಮತ್ತೆ ಅದೇ ಬಾಯಲ್ಲಿ ಬೆರಳಿಟ್ಕೊಳ್ತಾರೆ, ಮಕ್ಕಳೇ ಹಾಗೆ ಅನಿಸುತ್ತಲ್ಲ. ಸೊ ಆ್ಯಸ್ ಎ ಫಸ್ಟ್ ಟೈಮ್ ಮಾಮ್ ಇದೆಲ್ಲ ನನಗೆ ನ್ಯೂ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲ ನೋಡೋಕ್ಕೆ. ಸೊ ಅವಳು ಅವ್ರ ಪಪ್ಪನ ನೋಡ್ತಿದ್ದಾಳೆ. ಅವಳಿಗೆ ಅವ್ರ ಪಪ್ಪ ಅಂದರೆ ಎಷ್ಟು ಇಷ್ಟ ಗೊತ್ತಾ? ಯಾವಾಗ ಅವ್ರ ಪಪ್ಪ ಎಲ್ಲೋದ್ರೆ ಅಲ್ಲಿ ನೋಡ್ತಾ ಇರ್ತಾಳೆ. ಹಿಂಗೆ ತುಂಬ ಇಷ್ಟ ಅವಳಿಗೆ. ಹಿಂಗೆ ಹೋಗ್ಬಾರ್ದು ಅವ್ರ ಪಪ್ಪನೇ ನೋಡ್ತಾ ಇರ್ಬೇಕು ಅವಳು. ಸರಿ ಸರಿ ನೋಡು ಪಪ್ಪನ. ಪಪ್ಪ ಮಾಡ್ತಾ ಇದ್ರೆ ಎಷ್ಟು ಇಂಟ್ರೆಸ್ಟಾಗಿ ನೋಡ್ತಾ ಇದ್ದಾಳೆ ನೋಡಿ ಅವಳು. ನೋಡಿ ಕ್ಯಾಮ್ರಾ ಕಡೆ ಎಲ್ಲ ನೋಡ್ತಲ್ಲ, ಅಲ್ಲೇ ನೋಡ್ತಾ ಇದ್ದಾಳೆ. ಏನಾದರೂ ಸರಿ ಮನೆಯಲ್ಲಿ ಮಾಡ್ತಾಯಿದ್ರೆ ಅದನ್ನೇ ತುಂಬ ಡೀಪಾಗಿ ಅಬ್ಸರ್ವ್ ಮಾಡ್ತಾಳೆ ನಮ್ಮ ಮಗಳು. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಅವಳಿಗೆ ಇಷ್ಟ ಯಾರಾದರೂ ಏನಾದರೂ ಮಾಡ್ತಾಯಿದ್ರೆ ನೋಡ್ತಾ ಇರಬೇಕು ಅಂತ. ಅಲ್ಲನೋ ಕಂದಮ್ಮ, ಅಲ್ಲ ಕಂದಲು, ಅಲ್ಲ ಮುಚ್ಕಂದ, ಮುಜ್ಜುಕಂದಾಯ್ತು. ಐ ಲವ್ ಯು ಹೇಳು ಎಲ್ಲರಿಗೂ. ನನ್ನ ಮಗಳು ಎಷ್ಟು ಚೆನ್ನಾಗಿ ಐ ಲವ್ ಯು ಹೇಳ್ತಾರೆ. ಶಾರ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ಆಯಿತಾ. ಮೇ ಬಿ ಮೇಲಿಂದ ನೋಡಿದ್ರೆ ಕರೆಕ್ಟಾಗಿ ಕಾಣಿಸುತ್ತೆ. ಪಾಪಕ್ಕೆ ಪೆಟ್ ನೇಮ್ ಅಂದ್ಬಿಟ್ಟು ಬಬ್ಲು ಅಂತ ಇಟ್ಟಿದ್ದಾರೆ ಅವ್ರ ಪಪ್ಪ ಕರೆಯೋದು ಬಬ್ಲು ಅಂತ. ಅವಳು ಎಷ್ಟು ಚೆನ್ನಾಗಿ ಬಬ್ಲು ಅಂದರೆ ತಿರುಗಿ ನೋಡ್ತಾಳೆ ಗೊತ್ತಾ? ಬಬ್ಲು ನೋಡಿದ್ರ ಎಷ್ಟು ಚೆನ್ನಾಗಿ ತಿರುಗ್ತಾಳೆ. ಅವಳಿಗೆ ಗೊತ್ತಾಗುತ್ತೆ ಅವಳೇ ಬಬ್ಲು ಅಂತ. ಅಲ್ಲನೋ ಬಬ್ಲು ಈ ನಡುವೆ ಇದೊಂದು ಕಲ್ತ್ಕೊಂಡಿದ್ದಾಳೆ, ಗಿಚ್ಚುತ್ತಾಳೆ, ಪರ್ಚುತ್ತಾಳೆ. ನೋಡಿದ್ರ ಆಮೇಲೆ ಹಿಂಗೆ ನ್ಯಾಕ್ ಮಾಡೋದು ಅವರಮ್ಮನ. ಗಿಚ್ಚಿ ಬಿಟ್ಟು ಹಿಂಗೆ ಕಿಶ್ ಕೊಟ್ಬಿಟ್ಟು ನ್ಯಾಕ್ ಮಾಡಿಬಿಡೋದು ಅಲ್ಲನೋ. ಅಷ್ಟೇ, ಅವರಮ್ಮ ಮರ್ತೋಗ್ಬಿಡ್ಬೇಕು ಗಿಚ್ಚಿದ್ದೆಲ್ಲ. ಹಿಂಗೆ ಕಿಚ್ಚಿ ಕೊಟ್ಬಿಡ್ತಾಳೆ ಅಲ್ಬೇಕಂದಲ್ಲಿ. ಹೊಡೆದು ಗುರು, ಹೆಂಗೆ ಹೊಡಿಯೋದು ನೀನು ಮಮ್ಮಿಗೆ? ಹೆಂಗೆ ಹೊಡಿತೀರ ನೀವು ಮಮ್ಮಿಗೆ? ಹಂಗೆ ಹೊಡಿತಾರ ಮಮ್ಮಿಗೆ ಯಾರಾದರೂ? ಗುಡ್ ಗರ್ಲ್ ಅಲ್ಲ ನೀವು,
ಸರಿ ತಿನ್ನಿ. ಬೇಡ ಕಂದ ಬೇಡ, ಅಭ್ಯಾಸ ಆಗ್ಬಿಡುತ್ತೆ ನಮಗೆ ಬೇಡ. ಸಾಕಂತೆ ವಿಡಿಯೋ ಮಾಡಿದವಳು ಹೇಳ್ತಾ ಇದ್ದಾಳೆ. ಓಕೆನಾ? ಅದಾದಮೇಲೆ ಈ ಥರ ಮನೆಯಲ್ಲಿದ್ದಂತಹ ಎಲ್ಲ ತರಕಾರಿನ ತೊಗೊಂಬಂದ್ಬಿಟ್ಟು ಅಲ್ಲಿ ಜೋಡಿಸಿ ಇಟ್ಕೊತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ನಾವು ರ್ಯಾಡಿಶ್, ನವಿಲುಕೋಸು, ಏನದು ಬೀಟ್ರೂಟ್ ಮತ್ತು ಕ್ಯಾರೆಟ್ ಎಲ್ಲ ಇಟ್ಕೊಂಡಿದ್ದೀವಿ. ಆಮೇಲೆ ಅಲ್ಲೇ ಸ್ಟವ್ ಮೇಲೆ ಒಂದು ಪ್ಯಾನ್ ಕೂಡ ಇಟ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಕನ್ನಮ್ಮ, ಅಲ್ಲಿ ಶೆಫ್ ನಿಮ್ಮಪ್ಪ ರೆಡಿ ಮಾಡ್ತಾ ಇದ್ದಾರಲ್ಲ, ನೀವು ಹೋಗಿ ಎಲ್ಲ ರೆಡಿ ಮಾಡ್ತೀರಲ್ಲ, ಅಡುಗೆ ಮಾಡ್ತೀರಲ್ಲ ನೀವು? ಹಾಂ, ಮಾಡ್ತೀರಲ್ಲ ನೀವು ಅಡುಗೆ ಮಾಡ್ತೀರಾ? ಫುಡ್ ರೆಡಿ ಮಾಡ್ತೀರಾ ನೀವು? ಅಮ್ಮ ಪಪ್ಪ ಇಬ್ರಿಗೂ ಕೊಡ್ತೀರಾ ತಿನ್ನಕ್ಕೆ? ಹಾಂ, ತಿನ್ಬೋದಾ ಪಪ್ಪ ಮಮ್ಮಿ ಇಬ್ರು ನೀವು ಮಾಡೋದು ಅಡುಗೆನಾ? ಹಾಂ, ಏನು ಯಾಕೆ ಓದಿತೀರಾ? ಕೊಡ್ತೀರಾ ಅಮ್ಮ ಪಪ್ಪಗೆ ಇಬ್ರಿಗೂ ತಿನ್ನಕ್ಕೆ ಕೊಡ್ತೀರಾ? ಹಾಂ, ತಿಂತಾರೆ? ಹಾಂ, ಅವನು ಪಪ್ಪ ರೆಡಿ ಮಾಡ್ತಿದಾರ ಎಲ್ಲ. ಅಯ್ಯೋ, ಆಮೇಲೆ ಏನು ರೆಡಿ ಮಾಡ್ತಿದ್ದಾರೆ ಪಪ್ಪ ನಿಮಗೋಸ್ಕರ? ನಿಮ್ದು ಇವತ್ತು ಹ್ಯಾಪಿ ಬರ್ಡೇ ಅಲ್ಲಮ್ಮ, 5th month ಬರ್ಡೇ ಅಲ್ಲ ಕಂದಮ್ಮ. ನಿಮಗೋಸ್ಕರ ಪಪ್ಪ ಓನ್ ಮಾಡ್ತಿದ್ದಾರೆ, ರೆಡಿ ಮಾಡ್ತಿದ್ದಾರೆ ಅಲ್ಲೇನೋ. ಏನು ರೆಡಿ ಮಾಡ್ತಿರೋದು ಪಪ್ಪ ನಿಮಗೋಸ್ಕರ? ನಿಮಗೆ ಫೋಟೋಶೂಟ್ ಮಾಡೋಕ್ಕೆ. ಸರಿ ಸರಿ, ನಿಮ್ಗೆ ಇಷ್ಟನಾ ನಿಮಗೆ ಫೋಟೋಶೂಟ್ ಮಾಡಿದ್ರೆ? ಸರಿ ಸರಿ, ಆಯ್ತು ಆಯ್ತು ಆಯ್ತು. ಕುತ್ಕೊಬೇಕಾ? ಸರಿ, ಅವಳು ಕುತ್ಕೊಬೇಕಂತೆ, ಕೂರಿಸ್ತೀನಿ. ಆಮೇಲೆ ಇದು ಮನೆಯಲ್ಲಿ ಇರೋ ಯುಟೆನ್ಸಿಲ್ಸು, ನಿಮಿಷ ನೋಡಿ, ಮೇಲೆ ಇದು ಚಿಕ್ಕದು ಹಾಕಿಡ್ತೀವಲ್ಲ ಆ ಪಾತ್ರೆಗಳು, ಮತ್ತು ಬೌಲಲ್ಲಿ ಕೆಲವೆಲ್ಲ ಕಡಲೆ ಬೀಜ, ಕಾಳು, ಬೇಳೆ ಆ ಥರದ್ದು ಹಾಕಿದ್ದಾರೆ. ಆಮೇಲೆ ಇಲ್ಲಿ ತರಕಾರಿ, ಆಮೇಲೆ ಇಲ್ಲಿ 2 ಚಾಕು ಥರ ಇಟ್ಟಿದ್ದಾರೆ. ಸೊ ಈಗ ಸದ್ಯಕ್ಕೆ ಹೀಗೆ ಕಾಣಿಸ್ತಾ ಇದೆ ನೋಡಲಿಕ್ಕೆ. ಸೊ ನಾನು ಅಂದ್ಕೊಂಡೆ ಅಲ್ಲಿ ಬ್ಲ್ಯಾಕ್ ಕಲರ್ ಇದಿದೆ ಅಲ್ಲ, ಅದ್ರ ಮೇಲೆ ಕಿಚನ್ ಅಂತ ಬರೆದ್ರೆ ಚೆನ್ನಾಗಿರುತ್ತೇನೋ ಅಂತ ಹೇಳಿದೆ. ನೋಡೋಣ, ಐಡಿಯಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಬರೀತಾರೆ ಇಲ್ವಾ ಗೊತ್ತಿಲ್ಲ, ನೋಡೋಣ. ಇವಾಗ ಸ್ಪೂನು ಫೋರ್ಕು ತೊಗೊಂಡ್ಬಂದು ಅಲ್ಲಿ ಇಡ್ತಾ ಇದ್ದಾರೆ. ಸೊ ಫೋಟೋಶೂಟ್ ಐಡಿಯಾ ಇದು ಮನೆಯಲ್ಲೇ ಮಾಡ್ಕೊಬೋದು, ಸಿಂಪಲ್ಲಾಗಿ ಏನೇನಿದೆ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು. ಏನೂ ತೊಗೊಂಡು ಬಂದಿಲ್ಲ ಆಚೆಯಿಂದ ನಾವು, ಇದಕ್ಕೆ ಅಂತ ಏನು ಪರ್ಚೇಸ್ ಮಾಡೋದಾಗಲಿ ಆ ಥರದ್ದೆಲ್ಲ ಏನೂ ಮಾಡಿಲ್ಲ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂತು ಅಂತ ಹೇಳಿ, ಆಯಿತಾ? ತವ ಮೇಲೆ ಆಮ್ಲೆಟ್ ಹಾಕೊಂಬಂದು ಇಟ್ಟಿದ್ದಾರೆ. ನನ್ನ ಮಗಳು ಮಾಡಿರೋ ಆಮ್ಲೆಟು. ಇವಾಗ ಏನು ಮಾಡ್ತಾರೆ? ಸೊ ಪಾಪ ಬಂದ್ಬಿಟ್ಟು ಶೆಫ್ ಅಲ್ವಾ, ಶೆಫ್ ಥೀಮಲ್ಲಿ ಮಾಡ್ತಾ ಇರೋದ್ರಿಂದ ಅವಳಿಗೆ ಮೇಲೆ ಹ್ಯಾಟ್ ಥರ ಇಡೋಕ್ಕೇನು ಇಲ್ಲ, ತೊಗೊಂಬಂದಿಲ್ಲ. ಸೊ ಇವಾಗೇನು ನನ್ನ ಹಸ್ಬೆಂಡ್ ಮನೇಲಿರೋದ್ರಲ್ಲೇ ನೋಡಿ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನೋಡೋಣ, ನನ್ನ ಜೊತೆ ನೀವು ಕೂಡ ನೋಡಿ ವಿಡಿಯೋದಲ್ಲಿ ಏನೇನು ಮಾಡ್ತಾರೆ ಅಂತ. ಯಾ ಸೊ ಈ ಥರ ಎಲ್ಲ ಫಸ್ಟ್ ರೆಡಿ ಮಾಡ್ಕೊತಾರೆ. ರೆಡಿ ಎಲ್ಲ ಸೊ ಇದನ್ನು ರೆಡಿ ಮಾಡಿಕೊಂಡ್ರು, ಫೋಟೋ ಇಟ್ಕೊಂಡ್ರು, ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರು. ಸೊ ಇವಾಗ ನೆಕ್ಸ್ಟ್ ಬಂತಿದ್ದಾಳೆ, ಅವಳು ನಿದ್ದೆ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾಳೆ. ಬಿಕಾಸ್ ತುಂಬ ಅಂದರೆ ತುಂಬ ಮೂವ್ ಮಾಡ್ತಾ ಇರ್ತಾಳೆ, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ. ಫಸ್ಟ್ ಮಂತಿಂದನೂ ನಮ್ಗೆ ಫೋಟೋಶೂಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಬಿಕಾಸ್ ಅವಳು ತುಂಬಾ ಮಾಡಿದೆಲ್ಲ ಕೆಡಿಸ್ಬಿಡ್ತಾ ಇದ್ಲು. ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ ನಿಮಗೆ ನೋಡಿ ಫರ್ದರ್ ಇದರಲ್ಲಿ. ಹಿಂಗೆ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅವಳು ಇಟ್ಕೊಂಡು ಫೋಟೋಶೂಟ್ ಮಾಡೋಕ್ಕೆ. ಸೊ ಇವಾಗ ಇನ್ನೂ ತೀಟೆ ಆಗ್ಬಿಟ್ಟಿದ್ದಾಳೆ, ಸ್ವಲ್ಪ ಎಲ್ಲ ಕೈಕಾಲೆಲ್ಲ ಅಲ್ಲಾಡಿಸ್ತಾಳೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಅದರಿಂದ ತುಂಬ ಕಷ್ಟ ಆಗುತ್ತೆ. ಮಲ್ಕೊಂಡ್ರೆ ಇನ್ನೂ ಒಳ್ಳೆಯದು, ನಾವು ಚೆನ್ನಾಗಿ ಮಾಡ್ಬೋದು, ಫೋಟೋಸ್ ಎಲ್ಲ ಚೆನ್ನಾಗಿಡ್ಬೋದು ಅಂತ ಹೇಳಿದ್ದಾರೆ. ಮಲ್ಕೊತಾ ಇದ್ದಾಳೆ, ನೋಡೋಣ. ಅವಳು ಡ್ರೆಸ್ ಚೇಂಜ್ ಆದರೆ ಮಾಡಿಸ್ತೀನಿ, ಇಲ್ಲಾಂದರೆ ಇದೇ ಡ್ರೆಸ್ಸಲ್ಲೇ ಫೋಟೋಶೂಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ.
ಸೊ ನಿಮ್ಗೆಲ್ಲರಿಗೂ ಫೋಟೋಸ್ ಎಲ್ಲ ಹಿಡಿಬೇಕಾದ್ರೆ ಕೆಲವು ಕ್ಲಿಪ್ಸ್ನ ತೊಗೊಂಡು ಹಾಕ್ತೀನಿ. ಆ್ಯಂಡ್ ಆಮೇಲೆ ಫೋಟೋಸ್ ಎಲ್ಲ ಹಿಡಿದ್ಮೇಲೆ ಲಾಸ್ಟಲ್ಲಿ ಫೋಟೋಸ್ನ ಆ್ಯಡ್ ಮಾಡಿರ್ತೀನಿ. ಮಿಸ್ ಮಾಡಿದ್ರೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಮಾಡ್ತಾ ಇದ್ದಾರೆ ಅಂತ ಏನ್ರಿ ಅದು ಏನೋ ರೆಡಿ ಮಾಡ್ತಾ ಇದ್ದಾರೆ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಅವ್ರು ಏನಾದರೂ ಸರಿ ಮಾಡ್ಬೇಕಾದ್ರೆ ಏನಕ್ಕೆ ಅಂದರೆ ಏನು ಹೇಳಲ್ಲ, ರೆಡಿ ಆದಮೇಲೆ ನನಗೆ ಹಾಕ್ಬೇಕಾದ್ರೆ ಗೊತ್ತಾಗುತ್ತೆ, ಓಕೆ ಈ ಥರ ಇದಕ್ಕೋಸ್ಕರ ಇದನ್ನು ರೆಡಿ ಮಾಡಿದ್ದ ಅಂತ. ಸೊ ಏನೋ ಗೊತ್ತಿಲ್ಲ, ಆ್ಯಡ್ ಥರ ಮಾಡಿದ್ದಾರೆ. ಸೊ ಇವಾಗ ಅದ್ರ ಮೇಲೆ ಶೆಫ್ ಬಬ್ಲು ಅಂತ ಬರಿತಾ ಇದ್ದಾರೆ. ಸೊ ಇದು ಐಡಿಯಾ ಅವ್ರದ್ದು. ಬರದೆಲ್ಲ ಆದಮೇಲೆ ಹೇಗೆ ಬರುತ್ತೆ ಅಂತ ನೋಡೋಣ. ಏನಂತ ಬರೀತಾ ಇರೋದ್ರಿ ಇವಾಗ? ಕನ್ನಡದಲ್ಲಿ ಅಡುಗೆ ಭಟ್ಟ ಅಂತ ಬರ್ತಿರೋ. ಹೌದು, ಶೆಫ್ಗೂ ಅಡುಗೆ ಭಟ್ಟೆಗೂ ಏನು ಡಿಫ್ರೆನ್ಸ್ ಗೊತ್ತಿಲ್ಲ ನನಗೆ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಪಾಪು ಮಲ್ಕೊಂಡು ಆ್ಯಂಡ್ ಆಮೇಲೆ ಹಂಗೆ ಎದ್ಬಿಟ್ಟಿದ್ದಾಳೆ ನೋಡಿ, ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ಇವಾಗ ಮಲ್ಗಲ್ಲ ಅಂತ, ಮಲ್ಗಲ್ಬೇಕಂತ ನೀನು, ಅವಳು ಫೋಟೋಶೂಟಲ್ಲಿ ಮಲಗಿರಲ್ಲ ಅಂತ, ಎದ್ದೇ ಇರಬೇಕಂತೆ. ಸೊ ಅದರಿಂದ ಎದ್ದಿದ್ದಾಳೆ ಅಲ್ಬೇಕಂದ, ಅಲ್ವೇನೋ? ಪಪ್ಪಗೆ ಹೇಳು, ಯಾಕೆ ಎದ್ದಿರೋದು ನೀನು ಅಂತ ಪಪ್ಪಗೆ ಹೇಳು, ಹೇಳಿ. ಪಪ್ಪ ಒಂದ್ಸಲ ಬಬ್ಲು ಅಂತ ಕರೆದ್ರು ಅಷ್ಟೇ ಎದ್ಬಿಟ್ಲು ನನ್ನ ಮಗು. ಬಬ್ಲು ಬಟ್ಟೆ ಚೇಂಜ್ ಮಾಡ್ಕೊಂತೆ. ಬಬ್ಲು ಬಟ್ಟೆ ಚೇಂಜ್ ಮಾಡೋಣಕ್ಕಂದ್ರೆ ಇಲ್ಲ ಇದೇ ಬಟ್ಟೆಲ್ಲ ಹಾಕೋಣ ನೋಡಿ. ಅವ್ರ ಅಪ್ಪ ಅಂದರೆ ಎಷ್ಟು ಇಷ್ಟ ಅಂದರೆ ಅವಳಿಗೆ, ನೋಡಿದ್ರ ಎಲ್ಲಿದ್ರು ಅವಳ ಅಪ್ಪ 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 ಅಂತ ಇರ್ತಾಳೆ. ನೋಡಿದ್ರ ನೋಡಿ ನೋಡಿ, ಅವ್ರ ಅಪ್ಪ ಹೋಗ್ತಿದ್ರೆ ಹಂಗೇ ನೋಡ್ತಾಳೆ. ಖುಷಿ ಖುಷಿ ನೋಡಿದ್ರೆ ಇವಾಗ. ಖುಷಿ. ಸರಿ, ಡ್ರೆಸ್ಸಿಂಗ್ ಮಾಡೋಣ, ಇಲ್ಲ ಅದೇ ಇಲ್ಲ ರೀ, ಅದೇ ಡ್ರೆಸ್ಸಲ್ಲೇ ಫೋಟೋಶೂಟ್ ಮಾಡ್ತಿದ್ದೀವಿ. ಹೇಗೆ ಬರುತ್ತೆ ಅಂತ ನೋಡೋಣ. ನನ್ನ ಜೊತೆ ನೀವು ನೋಡಿ, ಓಕೆನಾ? ನನ್ನ ಬಂಗಾರಿ ಓನ್ ಮಾಡ್ತಿದ್ದಾರೆ. ಎಂಜಾಯ್ ಮಾಡ್ತಿದ್ದೀರಾ ನೀವು? ಚೆನ್ನಾಗಿದೆ ನಿಮಗೆ? ಹೌದಾ? ಓನು ಓನ್ ಹೇಳ್ತಾ ಇದ್ದೀರಾ? ಹೇಳಿ. ಅಯ್ಯೋ ಅಯ್ಯೋ, ಐ ಲವ್ ಯು, ಐ ಲವ್ ಯು. ನೋಡಿದ್ರಾ, ತೀಟೆ ಅಂದರೆ ತೀಟೆ. ಇಟ್ಕೊಳ್ಳೋಕಂದ ಅದು ಇಟ್ಕೊ. ನೋಡಿದ್ರ ಕಂದಮ್ಮ, ಕಂದ ಕಂದ ಕಂದಮ್ಮ, ನನ್ನ ಮುದ್ದು ಕಂದಮ್ಮ. ಚಿನಿಮ ಕೈಯಲ್ಲಿ ಏನಿರೋದು? ಮೇಲೆ ಎತ್ತು, ಮೇಲೆ ಎತ್ತಿ ಹಂಗೆ. ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್. ಬಬ್ಲು ಬಬ್ಲು. ಅಲ್ಲಿ ನೋಡಿ, ಪಪ್ಪ ಕಡೆ ನೋಡಿ. ಫ್ಯಾನ್ ಹಾಕೋಣ, ಫ್ಯಾನ್ ನೋಡೋಣ. ನಮ್ಮ ಪಾಪಕ್ಕೆ ಫ್ಯಾನ್ ಅಂದರೆ ತುಂಬ ಇಷ್ಟ. ಅಲ್ಲಿ ನೋಡಿ, ಆಯ್ ಆಯ್. ನೀವೇನ ಮಾಡಿದ್ದು ಆಮ್ಲೆಟು ಬಂಗಾರಿ? ಮಾಡ್ತಾ ಇದ್ದೀನಿ. ನೀವೇನು ಆಮ್ಲೆಟ್ ಮಾಡಿದ್ದು? ಹೆಂಗೆ ಮಾಡಿದ್ರಿ ಆಮ್ಲೆಟು ಕಂದ? ಬಬ್ಲು, ಆಮ್ಲೆಟ್ ನೀವೇನ ಮಾಡಿದ್ದು? ಹೆಂಗೆ ಮಾಡಿದ್ರಿ ಕಂದಮ್ಮ? ಮುದ್ಕಂದ, ಹೆಂಗೆ ಮಾಡಿದ್ರಿ ಆಮ್ಲೆಟ್ ನೀವು? ಹಂಗೆ ಎತ್ತಿದ್ರ ಕೈ? ಅಯ್ಯೋ, ಹಂಗೆ ಮಾಡಿದ್ರ ನೀವು ಆಮ್ಲೆಟ್ನ? ಸೋ ಕ್ಯೂಟ್, ಕ್ಯೂಟ್. ನೋಡಿದ್ರಾ, ಕಾಲಲ್ಲಿ ಇರ್ತಾರೆ. ಸೋ ಕ್ಯೂಟ್. ಮಗಳಿಗೆ ನಂದೇ ದೃಷ್ಟಿ ಆಗೋಗುತ್ತೆ. ಅವಳಿಗೆ ತಲೆಗೆ ಏನಾದ್ರೂ ಹಾಕಿದ್ರೆ ಆಗದೇ ಇಲ್ಲ. ಬೇಗ 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 ಬೇಗ. ಕ್ಯೂಟ್ ಕ್ಯೂಟ್ ಕ್ಯೂಟ್. ಅಯ್ಯೋ ಕ್ಯೂಟ್, ನನ್ನ ಮಗಳು ಕ್ಯೂಟ್. ಎಷ್ಟು ಚೆನ್ನಾಗಿದೆ ಅಲ್ಲ ಕಣ್ಣ ನೀನು? ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತೀಯೋ ಬಂದಿರಿ. ಸಾರಿ ಸರಿ. ಇರಿ, ನಾನು ಹಾಕ್ತೀನಿ. ಅರ್ಧ ಇಟ್ಕೊಳ್ಳಿ ಕಂದ, ಇದು ಇಟ್ಕೊಳ್ಳಿ. ಗುಡ್ ಗರ್ಲ್, ಗುಡ್ ಗುಡ್ ಜಾಬ್, ಗುಡ್ ಜಾಬ್. ಹೆಂಗಮ್ಮ ಆಮ್ಲೆಟ್ ಮಾಡೋದು ಬಂದಿರಿ? ಹಂಗ ಹಂಗೆ ಮಾಡ್ತಾರ ಆಮ್ಲೆಟು? ಅಯ್ಯೋ, ಅಮ್ಮ ಗೊತ್ತೇ ಇಲ್ಲ ಕಂದ. ನೀವು ಹೇಳ್ಕೊಡ್ತೀರಾ ಅಮ್ಮಗೆ ಹೆಂಗೆ ಮಾಡಿದ್ ನೀವು ಆಮ್ಲೆಟ್ನ? ಅಲ್ಲಿ
ಹೇಳ್ಕೊಡ್ತೀರಾ ಅಮ್ಮಗೆ? ನಿಮಗೆ ಅಡುಗೆ ಯುಟೆನ್ಸಿಲ್ಸ್ ಅಂದರೆ ಇಷ್ಟನಾ? ಹಾಂ, ಏನದು ಅದರಲ್ಲೇ ಮಾಡಿದ್ದ ಆಮ್ಲೆಟು? ಗುಡ್ ಜಾಬ್ ಕಂದ, ಗುಡ್ ಜಾಬ್ ತಂಗೇರಿ. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು. ಮಮ್ಮಿ ಪಪ್ಪ ಇಬ್ಬರು ತಿಂತಾರೆ ಆಯಿತಾ? ಹಾಂ, ಓಕೆನಾ? ತಿನ್ಬೋದಾ ಕಂದ? ಸಖತ್ತಾಗಿ ಮಾಡ್ತಾರೆ ನಮ್ಮ ಶೆಫ್, ಗೊತ್ತಾ ನಿಮಗೆ? ನಿಮ್ಮೆಲ್ಲರಿಗೂ ನಮ್ಮ ಶೆಫ್ದು ಮೋರ್ ವೀಡಿಯೋಸ್ ಬೇಕು, ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಮ್ಮ ಶೆಫ್ ಎಲ್ಲ ಕುಕ್ ಮಾಡಿ ಎಲ್ಲ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತಾರೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ. ಸೊ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಮರಿಬೇಡಿ ಆಯಿತಾ? ಸೊ ನೀವು ನನಗೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದಷ್ಟು ಜಾಸ್ತಿ ವ್ಯೂಸ್ ಬರ್ತದ್ರೆ ನನಗೆ ಮೋಟಿವೇಶನ್ ಸಿಗುತ್ತೆ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ. ನೋಡಿ ಏನು ಬರೆದಿದ್ದಾರೆ, ಶೆಫ್ ಬಬ್ಲು ಅಂತ. ಅಯ್ಯೋ ಬಿಟ್ಬಿಟ್ರಾ? ಸರಿ ಸರಿ, ಸಾರಿ ಅಮ್ಮ ಡಿಸ್ಟರ್ಬ್ ಮಾಡ್ತು ನಿಮಗೆ. ಸರಿ ಆಯ್ತು, ಮಾಡಿ. ಬಿಡಬಾರ್ದು ಸಾಕ ಮುಗಿದ. ಫೈನಲಿ ನೋಡಿ ಈ ಥರ ಬಂದಿದೆ ಔಟ್ಪುಟ್ ಆ ಫೋಟೋಸ್ದು. ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ. ದಯವಿಟ್ಟು ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.